ಹಾಯ್ ಎವ್ರಿವನ್. ಸರ್ಕಾರ ಆದೇಶ ಸೋಮವಾರ ಶಿಕ್ಷಕರ ನೇಮಕಾತಿ ನೋಟಿಫಿಕೇಶನ್ ಸಾಧ್ಯತೆ. ಏನು ಮಾಹಿತಿ ಬಂದಿದೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಬಗ್ಗೆ ಸಾಕಷ್ಟು ಶಿಕ್ಷಕ ಆಕಾಂಕ್ಷಿ ಗ್ರೂಪ್ಗಳಲ್ಲಿ ಎಲ್ಲ ಕಡೆ ನೇಮಕಾತಿ ರಿಲೇಟೆಡ್ ಸುದ್ದಿ ಹೊರಡ್ತಾ ಇದೆ. ಸೋಮವಾರ ಅಧಿಸೂಚನೆ ಹೊರಬೀಳುವ ಸಾಧ್ಯತೆ ಕೂಡ ಇದೆ. ನಾವು ಮಾತಾಡಿದೀವಿ ಅಂತ ಸಾಕಷ್ಟು ಸ್ಕ್ರೀನ್ ಶಾಟ್ ಕೂಡ ವೈರಲ್ ಕೂಡ ಆಗ್ತಿದೆ. ಮಧು ಬಂಗಾರಪ್ಪ ಸರ್ಗೆ ಮೆಸೇಜ್ ಮಾಡಿದ್ವಿ, ಅವ್ರು ಹೇಳಿದ್ದಾರೆ ಅಂತ. ಪ್ಲಸ್ ಅದು ಕ್ಲಾರಿಟಿ ಸಿಗುತ್ತೆ. ಪ್ಲಸ್ ನಿಮಗೆ ಮೇನ್ ಥಿಂಗ್ ನೋಡೋದಾದ್ರೆ ವಿಡಿಯೋದ ಇವತ್ತು ನಿನ್ನೆ ಮೊನ್ನೆ ಸರ್ಕಾರ ನೋಟಿಫಿಕೇಶನ್ ಹೊರಡಿಸಿದೆ. ಲೈಕ್ ನ್ಯಾಯಾಲಯ ಆದೇಶದಂತೆ ಮಧ್ಯಂತರ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ನೇಮಕಾತಿಗೆ ಶೇಕಡ 17% ಇರೋ ಬದಲು ನಿಮಗೆ ಗೊತ್ತಿರೋ ಹಾಗೆ ಪರಿಶಿಷ್ಟ ಜಾತಿಗಳಿಗೆ ಅದನ್ನ 15%ಗೆ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಇದರ ಅನ್ವಯ ನಾವು ಏನನ್ನ ಮಾಹಿತಿ ಕೊಟ್ಟಿದ್ದೀವಿ, ಯಾರಿಗೆ ABC ಇದೆ ಅವರಿಗೆ ಇಷ್ಟು ಕೊಟ್ಟಿದ್ದೀವಿ, ಹುದ್ದೆಗಳು ಯಾವ ರೀತಿ ಭರ್ತಿ ಮಾಡ್ತೀವಿ. ಪ್ಲಸ್ ಹೊಸ 400 ಹಂತದಲ್ಲಿ ಹೊಸ ರೋಸ್ಟರ್ಗಳನ್ನ ನಾವು ಪಾಲಿಸಬೇಕಾಗುತ್ತೆ. ಪ್ಲಸ್ ನಿಮಗೆ ಗೊತ್ತಿರೋ ಹಾಗೆ ಮುಂಬರುವ 56,000 ಹುದ್ದೆಗಳ ನೇಮಕಾತಿಯಲ್ಲಿ ಇದನ್ನು ಅಪ್ಲಿಕೇಬಲ್ ಮಾಡ್ತೀವಿ ಅಂತೇಳಿ ಸರ್ಕಾರ, ನೀವು ಗಮನಿಸಬಹುದು, ಸರ್ಕಾರ ಅಧಿಕೃತವಾಗಿ ನಡವಳಿಕೆ ಅಂದ್ರೆ ಒಂದು ನೋಟಿಫಿಕೇಶನ್ ಹೊರಡಿಸಿದೆ. ಇದು ಯಾಕೆಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕೂಡ ಆಗಿತ್ತು. ಇನ್ನು ಅನುಷ್ಠಾನ ಮಾಡಿರಲಿಲ್ಲ, ಹಾಗಾಗಿ ಒಂದು ನೋಟಿಫಿಕೇಶನ್ ಹೊರಡಿಸಿದೆ. ಈಗ ನೋಡೋದಾದ್ರೆ ಇನ್ನು ಕೂಡ ರೋಸ್ಟರ್ ಕೂಡ ಬಂದಿಲ್ಲ, ಪ್ಲಸ್ HSTR ಇನ್ನು ಕೂಡ ಫೈನಲ್ ಕೂಡ ಆಗಿಲ್ಲ. ಹಾಗಾಗಿ ನೋಟಿಫಿಕೇಶನ್ ಮಂಡೇ ಬರುವ ಸಾಧ್ಯತೆ ಕಡಿಮೆ ಇರುತ್ತೆ. ನೋಟಿಫಿಕೇಶನ್ ಇದೇ ರೀತಿ ಡಿಲೇ ಕೂಡ ಮಾಡ್ಕೊಳ್ತಿದ್ದಾರೆ ಸರ್ಕಾರದವರು. ಅವರಿಗೆ ಮಾಡೋದಕ್ಕೆ ಮನಸ್ಸಿಲ್ವಾ ಏನೋ ಗೊತ್ತಿಲ್ಲ. ರೋಸ್ಟರ್ ಪ್ರಕಟವಾಗಿಲ್ಲ, HSTR ಕ್ಲಾರಿಫಿಕೇಶನ್ ಕೂಡ ಆಗಿಲ್ಲ, ಹೊಸ ರೋಸ್ಟರ್ ಕೂಡ ಬರಬೇಕಾಗುತ್ತೆ. ಎಲ್ಲ ಆದ ನಂತರ ನೋಟಿಫಿಕೇಶನ್ ಕೂಡ ಆಗೋದು. ಇಲ್ಲಿ ಕೆಲವರು ನೋಟಿಫಿಕೇಶನ್ ಮಾಡ್ತಾರೆ ಅಂತ ಅಂತಾರೆ. ಈಗ ಆಲ್ರೆಡಿ ನೀವು ಗಮನಿಸಿದೀರಾ, ಈ ಹಿಂದೆ ಮಾಡಿದ ನೋಟಿಫಿಕೇಶನ್ ಕೂಡ ವಿರೋಧ ಕೂಡ ಮಾಡಿದ್ದಾರೆ. ಫಸ್ಟ್ ನೀವು ಅನುಷ್ಠಾನ ಮಾಡಿ, ಲೈಕ್ ಒಳ ಮೀಸಲಾತಿ ಘೋಷಣೆ ಕೂಡ ಮಾಡಿದ್ರೆ, ಅದು ಅನುಷ್ಠಾನ ಮಾಡಿದ ನಂತರವೇ ನೋಟಿಫಿಕೇಶನ್ ಕೂಡ ಮಾಡಬೇಕು. ನಾವು ನೋಟಿಫಿಕೇಶನ್ಗೆ ವಿರೋಧ ಮಾಡ್ತೀವಿ ಅಂತ ಹೇಳಿ ಆಯಾ ಸಮುದಾಯದವರು, ಪರಿಶಿಷ್ಟ ಜಾತಿ ಸಮುದಾಯದವರು ಆಲ್ರೆಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನೀವು ಗಮನಿಸಬಹುದು. ಬಿಕಾಸ್ ಯಾಕೆ ಅಂದ್ರೆ ನೇಮಕಾತಿ ಅನ್ನೋದು ಇಲ್ಲಿ ದೊಡ್ಡ ಅತಂತ್ರವಾಗಿದೆ. ಬಿಕಾಸ್ ಯಾಕಂದ್ರೆ ಅಲ್ಲಿ ಜಾತಿ ಮಧ್ಯೆ ಲೈಕ್ ಮೀಸಲಾತಿ ವಿರುದ್ಧ ಗೊಂದಲ ಕೂಡ ಆಗಿದೆ. ಮೇಲ್ನೋಟಕ್ಕೆ ಸಾಧ್ಯತೆ ಕಡಿಮೆ ನೋಟಿಫಿಕೇಶನ್ ಆಗೋದು. ಇನ್ನು ಕೂಡ ಸಾಕಷ್ಟು ಟೈಮ್ ತೆಗೆದುಕೊಳ್ಳುತ್ತೆ. ಸರ್ಕಾರ ಬೇಕು ಅಂತ ಡಿಲೇ ಕೂಡ ಮಾಡ್ತಾ ಇದೆಯಾ, ಈ ಪ್ರೊಸೆಸ್ ಗಳನ್ನೆಲ್ಲ ಆದಷ್ಟು ಬೇಗನೆ ಕಂಪ್ಲೀಟ್ ಕೂಡ ಮಾಡಬಹುದು. ಬಟ್ ಸರ್ಕಾರ ಈ ರೀತಿ ಡಿಲೇ ಮಾಡ್ತಾ ಇರೋದು ಎಲ್ಲರಿಗೂ ಕೂಡ ಆತಂಕ ಮೂಡಿಸಿದೆ. ಥ್ಯಾಂಕ್ ಯು.